ಹಾಯ್ ಎಲ್ಲರಿಗೂ. 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಕಾಲಿಟ್ಟಾಗ ಇಡೀ ಜಗತ್ತೇ ಹೆಮ್ಮೆ ಪಟ್ಟಿತ್ತು. ಆದರೆ ಇಂದಿಗೂ ಕೋಟ್ಯಾಂತರ ಜನರು ಇದು ಅಮೆರಿಕ ಸೃಷ್ಟಿಸಿದ ಅತಿ ದೊಡ್ಡ ಸುಳ್ಳು ಎಂದು ನಂಬುತ್ತಾರೆ. ಹಾಗಾದರೆ ಅಸಲಿ ಸತ್ಯ ಏನು? ಹಾಗಾದರೆ ಅಮೆರಿಕ ಹೇಳಿದ್ದು ಸುಳ್ಳ? ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಪಾಯಿಂಟ್ ನಂಬರ್ 1, ಚಂದ್ರನ ಮೇಲೆ ಗಾಳಿಯೇ ಇಲ್ಲ, ಆದರೂ ಅಮೆರಿಕದ ಧ್ವಜ ಹೇಗೆ ಹಾರಾಡಿತು? ಪಾಯಿಂಟ್ ನಂಬರ್ 2, ಫೋಟೋಗಳಲ್ಲಿ ನಕ್ಷತ್ರಗಳು ಯಾಕೆ ಕಾಣಿಸುತ್ತಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಹುಡುಕುತ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಚಂದ್ರನ ಮೇಲೆ ಗಾಳಿಯೇ ಇಲ್ಲ, ಆದರೂ ಅಮೆರಿಕದ ಧ್ವಜ ಹೇಗೆ ಹಾರಾಡುವುದಕ್ಕೆ ಸಾಧ್ಯ? ಇದು ಕೆಲವು ಜನರ ಪ್ರಶ್ನೆಯಾಗಿದೆ. ಆದರೆ ಅಸಲಿ ಸತ್ಯವೆಂದರೆ ಆ ಧ್ವಜದ ಮೇಲ್ಭಾಗದಲ್ಲಿ ಒಂದು ವಿಶೇಷ ರಾಡ್ ಅನ್ನು ಜೋಡಿಸಲಾಗಿತ್ತು. ಆರ್ಮ್ಸ್ಟ್ರಾಂಗ್ ಅವರು ಅದನ್ನು ನೆಡುವಾಗ ಉಂಟಾದ ನಡುಕದಿಂದ ಧ್ವಜ ಅಲುಗಾಡಿತಷ್ಟೇ, ಅದು ಗಾಳಿಗೆ ಹಾರಾಡಲಿಲ್ಲ. ಹೌದು, ಜುಲೈ 20, 1969ರಂದು ಇಡೀ ಜಗತ್ತೇ ಟಿವಿ ಪರದೆಯ ಮುಂದೆ ಉಸಿರು ಬಿಗಿಹಿಡಿದು ಕಾಯುತ್ತಿತ್ತು. ಅಮೆರಿಕದ ನಾಸಾ ಸಂಸ್ಥೆಯ ಅಪೋಲೋ 11 ಚಂದ್ರನ ನೆಲವನ್ನು ತಲುಪಿತ್ತು. ಗಗನಯಾತ್ರಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲ್ಮೈಯಲ್ಲಿ ತಮ್ಮ ಮೊದಲ ಹೆಜ್ಜೆ ಇಟ್ಟರು. ಈ ಸಂದರ್ಭದಲ್ಲಿ ಅವರು ಆಡಿದ ಅಚ್ಚಳಿಯದಂತೆ ಉಳಿದಿದೆ. ಇದು ಮನುಷ್ಯನಿಗೆ ಒಂದು ಸಣ್ಣ ಹೆಜ್ಜೆ. ಚಂದ್ರನ ಮೇಲೆ ಕಾಲಿಟ್ಟ ತಕ್ಷಣ ನಮಗೆ ನೆನಪಾಗುವುದು ನೀಲ್ ಆರ್ಮ್ಸ್ಟ್ರಾಂಗ್ ಮಾತ್ರ. ಆದರೆ ಈ ಮಿಷನ್ನಲ್ಲಿ ಒಟ್ಟು 3 ಗಗನಯಾತ್ರಿಗಳು ಇದ್ದರು. ನೀಲ್ ಆರ್ಮ್ಸ್ಟ್ರಾಂಗ್ ಇವರು ಮಿಷನ್ ಕಮಾಂಡರ್ ಮತ್ತು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ. ಇನ್ನು ಎರಡನೇ ವ್ಯಕ್ತಿ ಎಂದರೆ ಬುಚ್ ಆಲ್ಡ್ರಿನ್, ಲೂನರ್ ಮಾಡ್ಯೂಲ್ನ ಪೈಲಟ್ ಮತ್ತು ಚಂದ್ರನ ಮೇಲೆ ಇಳಿದ ಎರಡನೇ ವ್ಯಕ್ತಿ. ಆರ್ಮ್ಸ್ಟ್ರಾಂಗ್ ಆದ 19 ನಿಮಿಷಗಳ ನಂತರ ಇವರು ಇಳಿದರು. ಇನ್ನು ಮೂರನೇ ವ್ಯಕ್ತಿ ಮೈಕಲ್ ಕಾಲಿನ್ಸ್. ಇವರು ಚಂದ್ರನ ಮೇಲೆ ಇಳಿಯಲಿಲ್ಲ, ಬದಲಾಗಿ ಮುಖ್ಯ ನೌಕೆಯಾದ ಕೊಲಂಬಿಯಾದಲ್ಲೇ ಉಳಿದು ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತಾ ತನ್ನಿಬ್ಬರು ಸ್ನೇಹಿತರನ್ನು ವಾಪಸ್ ಬರುವುದನ್ನೇ ಕಾಯುತ್ತಿದ್ದರು. ಚಂದ್ರನ ಮೇಲೆ ಇಳಿಯಲು ಕೇವಲ 3-4 ನಿಮಿಷಗಳಿರುವಾಗ ನೌಕೆಯಲ್ಲಿದ್ದ ಕಂಪ್ಯೂಟರ್ನಲ್ಲಿ 1202 ಅಲಾರಾಂ ಕಾಣಿಸಿಕೊಂಡಿತು. ಕಂಪ್ಯೂಟರ್ ಸಾಮರ್ಥ್ಯಕ್ಕಿಂತ ಹೆಚ್ಚು ಡೇಟಾ ಬಂದಿದ್ದರಿಂದ ಅದು ಓವರ್ಲೋಡ್ ಆಗಿತ್ತು. ಆದರೂ ವಿಜ್ಞಾನಿಗಳು ಧೈರ್ಯಗೆಡದೆ ಮಿಷನ್ ಮುಂದುವರಿಸಿದರು. ಇಂಧನದ ಕೊರತೆ. ನೌಕೆ ಇಳಿಯಬೇಕಾಗಿದ್ದ ಜಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿದ್ದವು. ಹಾಗಾಗಿ ಆರ್ಮ್ಸ್ಟ್ರಾಂಗ್ ಸುರಕ್ಷಿತ ಜಾಗವನ್ನು ಹುಡುಕುತ್ತಾ ನೌಕೆಯನ್ನು ಮುಂದೆ ಮುನ್ನಡೆಸಿದರು. ನೌಕೆ ಕೆಳಗಿಳಿದಾಗ ಅದರಲ್ಲಿ ಕೇವಲ 25 ಸೆಕೆಂಡುಗಳಿಗಾಗುವಷ್ಟು ಮಾತ್ರ ಇಂಧನ ಬಾಕಿ ಇತ್ತು ಅಂತೆ. ಚಂದ್ರಾನ್ವೇಷಣೆ ಸುಳ್ಳು ಎಂದು ವಾದಿಸುವವರು ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅದಕ್ಕೆ ವಿಜ್ಞಾನಿಗಳು ನೀಡಿರುವ ಸ್ಪಷ್ಟೀಕರಣಗಳು ಇಲ್ಲಿವೆ. ಜನರ ಪ್ರಶ್ನೆ ಮತ್ತು ಅನುಮಾನ. ಚಂದ್ರನ ಮೇಲೆ ಗಾಳಿ ಇಲ್ಲದಿದ್ದರೂ ಅಮೆರಿಕದ ಧ್ವಜ ಹಾರಾಡುತ್ತಿರುವುದು ಹೇಗೆ? ಅದಕ್ಕೆ ಸ್ಪಷ್ಟತೆ ಇಲ್ಲಿದೆ. ಚಂದ್ರಾನ್ವೇಷಣೆ ಸುಳ್ಳು ಎಂದು ವಾದಿಸುವವರು ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಅದಕ್ಕೆ ವಿಜ್ಞಾನಿಗಳು ಕೂಡ ಇದಕ್ಕೆ ಸ್ಪಷ್ಟತೆ ಕೊಟ್ಟಿದ್ದಾರೆ. ಜನರ ಪ್ರಶ್ನೆ ಅಥವಾ ಅನುಮಾನ ಹೇಗಿದೆ ಅಂದರೆ, ಚಂದ್ರನ ಮೇಲೆ ಗಾಳಿ ಇಲ್ಲದಿದ್ರೂ ಅಮೆರಿಕದ ಧ್ವಜ ಹಾರಾಡುವುದಕ್ಕೆ ಹೇಗೆ ಸಾಧ್ಯ ಎಂಬುದು ಜನರ ಪ್ರಶ್ನೆ ಅಥವಾ ಅನುಮಾನವಾಗಿದೆ. ಇದಕ್ಕೆ ವಿಜ್ಞಾನಿಗಳು ಅದಕ್ಕೆ ನೇರವಾದ ಉತ್ತರವನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಜನರ ಪ್ರಶ್ನೆ ಅಥವಾ ಅನುಮಾನ ಏನಂದರೆ, ಚಂದ್ರನ ಮೇಲೆ ಗಾಳಿ ಇಲ್ಲದಿದ್ದರೂ ಅಮೆರಿಕದ ಧ್ವಜ ಹಾರಾಡುತ್ತಿರುವುದು ಹೇಗೆ? ಇದಕ್ಕೆ ವೈಜ್ಞಾನಿಕ ಸತ್ಯ ಅಥವಾ ಸ್ಪಷ್ಟನೆ ನೋಡೋದಾದರೆ, ಧ್ವಜವು ನೇರವಾಗಿ ನಿಲ್ಲಲು ಅದರ ಮೇಲ್ಭಾಗದಲ್ಲಿ ಒಂದು ಅಡ್ಡಕಡ್ಡಿಯನ್ನು ಅಥವಾ ಹಾರಿಜಾಂಟಲ್ ರಾಡ್ ಅನ್ನು ಹಾಕಲಾಗಿತ್ತು. ಗಗನಯಾತ್ರಿಗಳು ಅದನ್ನು ನೆಲದಲ್ಲಿ ನೆಡುವಾಗ ಉಂಟಾದ ನಡುಕ ಮತ್ತು ಧ್ವಜದ ಬಟ್ಟೆಯ ಮಡಿಕೆಗಳಿಂದಾಗಿ ಅದು ಹಾರಾಡುತ್ತಿರುವಂತೆ ಕಾಣುತ್ತದೆ ಅಷ್ಟೇ. ಇನ್ನು ಎರಡನೆಯ ಪ್ರಶ್ನೆಗೆ ಬಂದರೆ, ಆಕಾಶದ ಫೋಟೋಗಳಲ್ಲಿ ನಕ್ಷತ್ರಗಳು ಯಾಕೆ ಕಾಣಿಸುತ್ತಿಲ್ಲ? ಇದಕ್ಕೆ ವೈಜ್ಞಾನಿಕ ಉತ್ತರ ಏನಿದೆ ಅಂದರೆ, ಚಂದ್ರನ ಮೇಲೆ ಸೂರ್ಯನ ಬೆಳಕು ತೀವ್ರವಾಗಿತ್ತು. ಕ್ಯಾಮ್ರಾಗಳನ್ನು ಗಗನಯಾತ್ರಿಗಳ ಬಿಳಿ ಸೂಟ್ ಮತ್ತು ಪ್ರಕಾಶಮಾನವಾದ ಚಂದ್ರನ ನೆಲವನ್ನು ಸೆರೆ ಹಿಡಿಯಲು ಸೆಟ್ ಮಾಡಲಾಗಿತ್ತು.
ಹಾಗಾಗಿ ಹಿನ್ನೆಲೆಯಲ್ಲಿದ್ದ ಮಸುಕಾದ ನಕ್ಷತ್ರಗಳು ಫೋಟೋದಲ್ಲಿ ಬರಲಿಲ್ಲ. ಇನ್ನು ಮೂರನೆಯ ಪ್ರಶ್ನೆಗೆ ಬಂದರೆ, ನೆರಳುಗಳು ಬೇರೆ ಬೇರೆ ದಿಕ್ಕಿನಲ್ಲಿವೆ, ಅಂದರೆ ಸ್ಟುಡಿಯೋ ಲೈಟ್ ಬಳಸಲಾಗಿದೆಯೇ? ಇದಕ್ಕೆ ವೈಜ್ಞಾನಿಕ ಉತ್ತರ ನೋಡೋದಾದರೆ, ಚಂದ್ರನ ಮೇಲ್ಮೈ ಸಮತಟ್ಟಾಗಿಲ್ಲ. ಅಲ್ಲಿನ ಸಣ್ಣ ಸಣ್ಣ ದಿಬ್ಬುಗಳು, ಹೊಂಡಗಳು ಮತ್ತು ಕಲ್ಲುಗಳಿವೆ. ಜೊತೆಗೆ ಸೂರ್ಯನ ಬೆಳಕು ಚಂದ್ರನ ಧೂಳಿನ ಮೇಲೆ ಬಿದ್ದು ಪ್ರತಿಫಲಿಸುವುದರಿಂದ ನೆರಳುಗಳು ವಿಭಿನ್ನ ಕೋನಗಳಲ್ಲಿ ಕಾಣಿಸುತ್ತವೆ. ಇಷ್ಟಾಗಿತ್ತು ವೈಜ್ಞಾನಿಕ ಉತ್ತರಗಳು. ಇನ್ನು ಜಾಗತಿಕ ಇತಿಹಾಸದಲ್ಲಿ ಇದರ ಮಹತ್ವವನ್ನು ನೋಡೋಣ ಬನ್ನಿ. ಹೌದು, ಅಂದು ಜಗತ್ತಿನಾದ್ಯಂತ ಸುಮಾರು 65 ಕೋಟಿ ಜನ ತಮ್ಮ ಟಿವಿಯ ಪರದೆಯ ಮೇಲೆ ಈ ಐತಿಹಾಸಿಕ ಕ್ಷಣಗಳನ್ನು ನೇರವಾಗಿ ವೀಕ್ಷಿಸಿದರು. ಜುಲೈ 24, 1969ರಂದು 3 ಗಗನಯಾತ್ರಿಗಳು ಪೆಸಿಫಿಕ್ ಮಹಾಸಾಗರದಲ್ಲಿ ಸುರಕ್ಷಿತವಾಗಿ ಬಂದು ಇಳಿದರು. ಅಪೋಲೋ 11ರ ನಂತರವೂ ಅಮೆರಿಕ ಒಟ್ಟು 6 ಬಾರಿ ಮನುಷ್ಯರನ್ನು ಚಂದ್ರನ ಮೇಲೆ ಕಳುಹಿಸಿದೆ. ಕೊನೆಯದಾಗಿ 1972ರಲ್ಲಿ ಅಪೋಲೋ 17 ಮಿಷನ್ ನಡೆದಿತ್ತು. ಒಟ್ಟಾರೆಯಾಗಿ 12 ಜನ ಗಗನಯಾತ್ರಿಗಳು ಚಂದ್ರನ ಮೇಲೆ ನಡೆದಿದ್ದಾರೆ.